ದ್ವಾದಶಸ್ತೋತ್ರ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾತ್ಯಾದಿ ವರದೇಶ ವರಪ್ರದಂ. ಯಾವ್ದೀಗ 4ನೇ ಅಧ್ಯಾಯದಲ್ಲಿ ಎಷ್ಟಾಗಿದೆ? ಅಲ್ಲ, 5ನೇ ಅಧ್ಯಾಯ. 5ರಲ್ಲಿ ಆಗಿತ್ತೀಗ ಕೇಶವ ಕೇಶವ ಶಾಸಕ ಒಂದೇ ಆಯಿತು. ಆಮೇಲೆ ನಾರಾಯಣಾಮದ ಕಾರಣ ಒಂದೇ. ಆಮೇಲೆ ಮಾಧವ ಮಾಧವ ಸಾಧಕ ಆಯಿತು. ಗೋವಿಂದ ಗೋವಿಂದ ಪುರಂದರ ಒಂದೇ. ವಿಷ್ಣು ಸೃಜಿಷ್ಣು ಗ್ರಸಿಷ್ಣು ವಿವಂದೇ. ಯಾವ ಮಾಸ ಇದು? ಫಾಲ್ಗುಣ. ವಿಷ್ಣು ಫಾಲ್ಗುಣ. ಮಧುಸೂದನ ವೈಶಾಖ. ಚೈತ್ರ. ವಿಷ್ಣು ಚೈತ್ರ. ಗೋವಿಂದ ಫಾಲ್ಗುಣ. ಗೋವಿಂದ ಫಾಲ್ಗುಣ. ವಿಷ್ಣು ಚೈತ್ರ. ವೈಶಾಖ ಮಧುಸೂದನ. ಎರಡು ನೆನಪಿರುತ್ತೆ. ವೈಶಾಖ ಮಧುಸೂದನ ಮತ್ತು ಕಾರ್ತಿಕ ದಾಮೋದರ ಎರಡು ನೆನಪಿಕೊಂಡಿರ್ತಾರೆ. ಯಾಕಂದ್ರೆ ಇದು ಸ್ನಾನಕ್ಕೆ ಬೇಕು, ಅದು ಸ್ನಾನಕ್ಕೆ ಬೇಕು. ಮತ್ತೆ ಎಲ್ಲ ವ್ರತ ಮುಗಿಯೋದವರು ಬೇಕಾ ಸೇರ್ಕೊಂಡಿರ್ತಾರೆ. ಉಳಿದೆಲ್ಲ ಭಾಳ ಜನ ಮರ್ಸ್ಬಿಡ್ತಾರೆ. ಅಲ್ಲ, ಅದ್ರಲ್ಲೂ 2 ಭಾಗ ಇದೆ. ಪೂರ್ಣಿಮಾಂತ ಮಾಸ, ಅಮಾಂತ ಮಾಸಗಳು ಅಂತ 2. ಅದ್ ನಾವೆಲ್ಲ ಲೆಕ್ಕ ಹಾಕೋದು ಯಾವ್ದನ್ನ ಸಾಮಾನ್ಯ. ಸ್ನಾನಕ್ಕೆಲ್ಲ ಪುಣ್ಯದಿಂದ ಹುಣ್ಣಿ ತಗೋಬೇಕು, ಉಳಿದಕ್ಕೆಲ್ಲ ಇದನ್ನ ತಗೋಬೇಕು, ಅಮಾಶವರಿ ತಗೋಬೇಕು. ಗೊತ್ತಾಯ್ತಾ? ಉಳಿದ ಲೆಕ್ಕ ಬೇರೆ, ಆ ಲೆಕ್ಕ ಬೇರೆ. ಸ್ನಾನ ಇತ್ಯಾದಿ ಮಾಸ ಧರ್ಮ ಮಾತ್ರ ಫಾಲೋ ಮಾಡ್ಬೇಕಾದ್ರೆ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಸ ಧರ್ಮ ಮಾತ್ರ ಫಾಲೋ ಮಾಡ್ಬೇಕಾದ್ರೆ. ಉಳಿದೆಲ್ಲ ಫಾಲೋ ಮಾಡ್ಬೇಕಾದ್ರೆ ಪೂರ್ತಿ ಅಮಾವಾಸ್ಯೆಯಿಂದ ಹಿಡಿದು ಅಂದು ತಗೋ. ಎರಡು ಕೂಡ ಒಂದು ಪದ್ಧತಿ ಇದೆ. ಯಾವ್ದು ತಗೋಬೇಕು ಅನ್ನೋದು ವಿಶೇಷಾಂಶ. ಮತ್ತೆ ಬರೀ ನೀವು ಹುಣ್ಣಿಮೆಯಿಂದ ತಗೊಂಡ್ಬಿಟ್ಟು ಪಿತೃಪಕ್ಷ ಹೋಗೇ ಬಿಡುತ್ತೆ. ಆಮೇಲೆ ಪ್ರಧಾನ ಪಿತೃಪಕ್ಷ ಬಹಳ ಪ್ರಧಾನ ಆಯ್ತು. ಅದು ವಿಶೇಷ. ಎಲ್ಲ ಪೂರ್ವ ಪಕ್ಷಕ್ಕೆ ಪ್ರಧಾನ, ಶುಕ್ಲ ಪಕ್ಷಕ್ಕೆ ಪ್ರಧಾನ ಇದ್ರೆ ಅಲ್ಲಿ ಮಾತ್ರ ಏನಾಗುತ್ತೆ, ಕೃಷ್ಣ ಪಕ್ಷಕ್ಕೆ ಭಾರಿ ಪ್ರಧಾನ. ಅಲ್ಲ, ಯಾವ ದೃಷ್ಟಿಯಿಂದ? ವಿಷ್ಣುಗೆ ಮುಗಿದೋಯ್ತು ಈಗಾಗಲೇ. ನಾಳೆಗೆ ಅದು ಮುಗಿದೋಗ್ಬಿಡುತ್ತೆ. ವಿಷ್ಣು ಯಾವಾಗ ಮುಗಿತು? ಸುಡಿಗೆ ಮುಗಿದೋಯ್ತು ವಿಷ್ಣು. ಮಧುಸೂದನ ಸ್ನಾನ ಶುರುವಾಗ್ಬಿಟ್ಟಿದೆ. ವಿಶಾಖ ಸ್ನಾನ ಶುರುವಾಗಿ ಹೋಗ್ಬಿಟ್ಟಿದೆ. ಬೇರೆದಕ್ಕೆ ಮುಗುದಿಲ್ಲ. ಬೇರೆದಕ್ಕೆಲ್ಲ ಚೈತ್ರ ಮಾಸನೇ, ಅದಕ್ಕೆ ವೈಶಾಖ ಮಾಸ. ಅದಕ್ಕೆ ಈ ಬೇರೆ ಕೆಲಸಕ್ಕೆ ಹೇಳ್ಬೇಕಾದ್ರೆಲ್ಲ ಚೈತ್ರ ಅಂತಾನೆ ಹೇಳ್ಬೇಕು. ಈ ಸ್ನಾನಾದಿಗಳಿಗೆ ಹೇಳ್ಬೇಕು ಮಾತ್ರ ವೈಶಾಖ ಅಂತ. ಆ ವ್ಯತ್ಯಾಸ ಗೊತ್ತಿರ್ಬೇಕು. ಇಲ್ಲವ್ರು ಏನಾಗುತ್ತೆ, ಉದ್ದಕ್ಕೆ ಅದನ್ನೇ ಹೇಳ್ತಾ ಹೋಗ್ಬಿಟ್ರೆ ಸ್ನಾನದ ಕೌಂಟೆ ಆಗೋದಿಲ್ಲ. ಅಲ್ಲಿಗೆ ಆ ವಿಷಯ. ಈಗೆಲ್ಲಿ ಬಂತೀಗ ಮಧುಸೂದನ ಆದ್ಮೇಲೆ ಮಧುಸೂದನ ದಾನವ ಸಾಧನ ಒಂದೇ. ದೈವತ ಮೋದನ ವೇದಿತ ಪಾಪ. ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ಒಂದೇ. ಸುಕ್ರಮ ಸಂಕ್ರಮ ಹುಂಕೃತ ವಕ್ರ. ಇದು ಯಾವ ಮಾಸ? ತ್ರಿವಿಕ್ರಮ ಜ್ಯೇಷ್ಠ ಮಾಸ. ಈ ಸರ್ತೆ ಬಂದಿರೋದು ಏಕಮಾಸ ಬಂದಿರೋದು ಜ್ಯೇಷ್ಠ ಮಾಸಕ್ಕಾದ್ರಿಂದ ತುಂಬಾ ಜನ ಒಂದು ತಪ್ಪು ಮಾಡ್ತಾರೆ. ಅದಕ್ಕೆ ಬರೀ ಪುರುಷೋತ್ತಮ ಅಂತ ಹೇಳ್ಬಿಡ್ತಾರೆ. ಹೇಳ್ಬಾರ್ದಾಗಿ ಯಾವ ಮಾಸಕ್ಕೆ ಬಂದಿದ್ದೋ ಅದನ್ನು ಸೇರಿಸ್ಬೇಕು ಜೊತೆಗೆ. 2 ಸೇರಿದಾಗ ಆ ಮಾಸ ಇಲ್ಲದೆ ಯಾವ್ದೋ ಮಾಸ ಆಗ್ಬಿಡತ್ತೆ ಅಷ್ಟೇ. ಅಧಿಕ ಯಾವಾಗ ಅಧಿಕ ಜ್ಯೇಷ್ಠ ಅಂತ ಕರೆದ ಮೇಲೆ ಅದಕ್ಕೆ ಪುರುಷೋತ್ತಮ ಹೇಳಿದ್ಮೇಲೆ ತ್ರಿವಿಕ್ರಮ ಹೇಳಲೇಬೇಕಲ್ಲ. ಅದಕ್ಕೆ ಬರೀ ಅಧಿಕ ಮಾಸ ಅಂತ ಸಂಕಲ್ಪ ಮಾಡೋದಿಲ್ಲ. ಅಧಿಕ ಜ್ಯೇಷ್ಠ ಅಂತಾನೆ ಮಾಡ್ಬೇಕು. ಅಧಿಕನೂ ಆಗ್ಬೇಕು, ಜ್ಯೇಷ್ಠನೂ ಆಗಬೇಕು. 2 ರೂಪಗಳು ಬರ್ಬೇಕು. ತ್ರಿವಿಕ್ರಮ ಈ ಬರೋದಾದ ಅದರಿಂದ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಇನ್ನು ಸ್ವಲ್ಪ ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ಒಂದೇ. ಸುಕ್ರಮ ಸಂಕ್ರಮ ಹುಂಕೃತ ವಕ್ರ. ಸುಮ್ಮನೆ ಏನು ಅರ್ಥ ಆಗದೆ ಇದ್ರು ಕೂಡ 5ನೇ ಅಧ್ಯಾಯ ಸುಮ್ಮನೆ ಕೇಳ್ತಾ ಇದ್ರೆ ಭಾರಿ ಚೆನ್ನಾಗಿದೆ, ಕೇಳಬೇಕು ಅನಿಸ್ಬಿಡ. ಏನು ಅರ್ಥ ಆಗೋದಿಲ್ಲ ಅವನು. ಕೇಶವ ಕೇಶವ ಶಾಸಕ ಒಂದೇ. ತ್ರಿವಿಕ್ರಮ ವಿಕ್ರಮ ನಿಷ್ಕ್ರಮ ಒಳ್ಳೆ ಪ್ರಾಸಬದ್ಧವಾಗಿರೋದ್ರಿಂದ ಅಟ್ರಾಕ್ಟ್ ಮಾಡೋದು ಭಾರಿ. ಇದನ್ನ ಮನೆಯಲ್ಲಿ ಹೇಳೋದಿಲ್ಲ, ಮಠಕ್ಕೆ ಹೋಗೋದಿಲ್ಲ, ಊಟಕ್ಕೆ ಹೋಗ್ತಾರೆ, ಅಲ್ಲೂ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಈಗ 2 ದಿವಸ ಆಗ್ಬಿಡ್ತಾರೆ. ಅಲ್ಲ, ಅದೆಲ್ಲ ದೇವ ಪೂಜೆ ಮಠಕ್ಕೆ ಹೋಗೋ ಉದ್ದೇಶ ಯಾತಕ್ಕೆ ಗೊತ್ತಾ? ಎಲ್ಲ ಪೂಜಾ ವಿಧಾನಗಳಲ್ಲಿ ಎಷ್ಟು ಮಾಡ್ತಾರೆ, ಅವು ಎಷ್ಟು ಬಿಟ್ಟಿದ್ದೇವೆ ಗೊತ್ತಾಗತ್ತೆ, ಏನ್ ಮಾಡಬೇಕು ಗೊತ್ತಾಗತ್ತೆ. ಅಲ್ಲಿ ಸ್ತೋತ್ರಗಳೆಲ್ಲ ಕೇಳಿದಾಗ ನಾವು ಹೇಳಬೇಕು ಅಂತ ಗೊತ್ತಾಗತ್ತೆ. ಬರೀ ಕೇಳಿದ್ರೆ ಈಗ ಇನ್ಮೇಲೆ ಶುರು ಮಾಡಬೇಕು ಅಂತ ಗೊತ್ತಾಗತ್ತೆ. ಅದಕ್ಕೆ ಪಟ್ಟಂತ ಸದುಪಯೋಗ ತಗೊಳ್ಳೋದಿಲ್ಲ ಇವರು. ಎಲ್ಲ ಮೊದಲು ಹೋದ್ರೆ ಎಲ್ಲೋ ಕೂತ್ಬಿಟ್ಟಿರ್ತಾರೆ ಹಿಡ್ಕೊಂಡು ಮೊದ್ಲೇನೆ. ಇಲ್ಲದಲ್ಲಿ ಅಷ್ಟೊತ್ತಿ ಬರ್ತಾರೆ. ಅದು ಉಪಯೋಗನೇ ತಗೊಳ್ಳೋದಿಲ್ಲ. ಅದು ಯಾತಕ್ಕೆ ಹೋಗ್ತೀವಿ ಅಂತೇಳಿ ಅದು ಊಟಕ್ಕೆ ವ್ಯವಸ್ಥೆ ಮಾಡಿದ ಕಾರಣ ಅದೇನೆ. ಅಲ್ಲ ತಿರುಳು ಅವಕಾಶ ಸಿಗಲಿ ಅಂತ ಮಾಡಿ ಅದು ವಿಟ್ಲೇನ್ ಮಾಡ್ಕೊಳ್ಳೋದವ್ರು ಏನು ಪ್ರಯೋಜನ ಅದರಿಂದ? ಗೋವಿಂದ ಗೋವಿಂದ ಪುರಂದರ ಒಂದೇ. ಸನಂದನ ಆಯ್ತಲ್ಲ. ತ್ರಿವಿಕ್ರಮ ವಿಷ್ಕ್ರಮ ವಿಕ್ರಮ ಒಂದೇ. ತ್ರಿವಿಕ್ರಮ ನಿಷ್ಕ್ರಮ ಅದ ಉಪಯೋಗ. ಅರ್ಥ ಏನದಕ್ಕೆ? ಕ್ರಮವಿಲ್ಲದವನು ಅಂತ ಅರ್ಥ. ತ್ರಿವಿಕ್ರಮ ಅಂದ್ರೆ 3 ಕಡೆಗೆ ವಿಕ್ರಮ ಇರೋಣ. ಕ್ರಮ ಅಂದ್ರೆ ಹೆಜ್ಜೆ ಅಂತ ಅರ್ಥ. ವಿಕ್ರಮ ಅಂದ್ರೆ ವಿಶಿಷ್ಟವಾದ ಹೆಜ್ಜೆ. ತ್ರಿವಿಕ್ರಮ ಅಂದ್ರೆ 3 ವಿಶಿಷ್ಟವಾದ ಹೆಜ್ಜೆ. ಯಾತಕ್ಕೆ ಹೆಜ್ಜೆ? 1 ಹೆಜ್ಜೆಗೆ ಎಲ್ಲ ಮೇಲಿನ ಲೋಕ, ಇನ್ನೊಂದು ಹೆಜ್ಜೆಗೆ ಎಲ್ಲ ಕೆಳಗಿನ ಲೋಕ, 3ನೇ ಲೋಕ ಒಂದು ತಲೆ ಮೇಲೆ. 3 ಹೆಜ್ಜೆಗೆಲ್ಲ ಮುಗಿಸ್ಬಿಟ್ಟ ಪರಮಾತ್ಮ. ಅದಕ್ಕೆ ಹೆಜ್ಜೆ ಒಂದೊಂದು ಹೆಜ್ಜೆಗೆ ಎಷ್ಟು ಮಹತ್ವ ಇದೆ ಅಂತ ಹೇಳ್ತಾರೆ. ನಾಟ್ಯ ಮಾಡೋಕೆ ಹೆಜ್ಜೆ ಹಾಕೋದಿದೆಯಲ್ಲ, ಆಲ್ಟ್. ಅದು ಸುಮ್ಮನೆ ಓಡಾಡೋದು ಬೇರೆ, ನಾಟ್ಯದಲ್ಲಿ ರೀತಿಗಳು ಬೇರೆ. ಪರಮಾತ್ಮನ ಒಂದೊಂದು ಕ್ರಮಕ್ಕೆ ಎಷ್ಟು ಹೆಜ್ಜೆ ಆಗಿದೆ. ಕ್ರಮವಾಗಿ ಮಾಡೋದ್ರೆ ಏನು? ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕು. ಮೊದಲೇ ಬಜ್ಜಿ ತಂದುಬಿಟ್ರೆ ಕ್ರಮನ ಅದು ಅಲ್ಲ. ಬೇರೆ ಎಲ್ಲ ವ್ಯವಸ್ಥೆ ಮಾಡಿ ಕೊನೆಗೆ ಅದು ಬರ್ತದೆ. ಅದು ಕ್ರಮ.
ಮಜ್ಜಿಗೆನೆ ಮಾಡಿಲ್ಲ ದೋಷ, ಲೋಪ ಅದು. ಇದು ಹಾಗಲ್ಲ, ಕ್ರಮಲೋಪ ಇದು. ಕ್ರಮಲೋಪನೂ ಆಗಬಾರ್ದು, ಈ ಲೋಪನೂ ಆಗಬಾರ್ದು. ತ್ರಿವಿಕ್ರಮ ನಿಷ್ಕ್ರಮ, ಕ್ರಮವಿಲ್ಲದವನೇ. ವಿಕ್ರಮ ವಿಶಿಷ್ಟ ಕ್ರಮ ಉಳ್ಳವನೇ. ಒಂದೇ ನಮಸ್ಕರಿಸ್ತೇನೆ. ಸುಕ್ರಮ ಒಳ್ಳೆ ಕ್ರಮ ಇರುವವನೇ. ಸಂಕ್ರಮ ಸಂಕ್ರಮದಲ್ಲಿ ಹುಂಕೃತ ವಕ್ರನಾದವನೇ. ಮೇಲ್ನೋಟಕ್ಕೆ ಅರ್ಥ ಆದ್ರೂ ಏನು ಅರ್ಥ ಆದಾಗ ಆಗಲ್ಲ, ಅದಕ್ಕೆ ಹೇಳ್ತಾರೆ ನಿಷ್ಕ್ರಮ ತ್ರಿವಿಕ್ರಮ. 3 ಹೆಜ್ಜೆಯಲ್ಲಿನೇ 3 ವಿಶಿಷ್ಟವಾದ ಹೆಜ್ಜೆಗಳನ್ನು ಹೊಂದಿದವನು. ಇದೀ ಬರೀ ವಾಮನಾವತಾರದ. ಎರಡನೇದಾಗಿ ಇನ್ನೂ ಅನೇಕ ಅರ್ಥ. ತ್ರಿವಿಕ್ರಮ, ತ್ರಿ ಅಂದ್ರೆ 3 ವಿಧ ಜೀವರಲ್ಲೂ ಕೂಡ ವಿಶಿಷ್ಟ ಕ್ರಮ ಹೊಂದಿದ್ದಾನೆ. ಸಾತ್ವಿಕ ಜೀವರಲ್ಲಿ ಉದ್ಧಾರದ ಕ್ರಮ, ತಾಮಸರಿಗೆ ನಾಶದ ಕ್ರಮ, ಇವರಿಗೆ ನಿತ್ಯ ಸಂಸಾರದ ಕ್ರಮ ಇಟ್ಕೊಂಡಿದ್ದಾನೆ. ತ್ರಿವಿಕ್ರಮ, ತ್ರಿ ಅಂದ್ರೆ 3 ವೇದಗಳಲ್ಲಿ ವಿಕ್ರಮ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 3 ಸೇರಿಸಿ ಮಾಡಿದ್ದು ಅಷ್ಟಾಯ್ತು. ಆಮೇಲೆ 3 ಲೋಕಗಳಲ್ಲೂ ವಿಕ್ರಮ. ಇವತ್ತು ತಾಲೂಕ್ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಅವ್ರ ವಿಕ್ರಮ ಏನಿದ್ರು ಎಲ್ಲಿ? ತಾಲೂಕ್ ಮುಂದೆ ಹೋಗ್ಲಿಕ್ಕೆ ಬರೋದಿಲ್ಲ. ಇವರಿಗೆ ಡಿಸ್ಟ್ರಿಕ್ಟ್, ಇವರಿಗೆ ಇದು ಸ್ಟೇಟ್. ಆದ್ರೆ ಇವರಿಗೆ 3 ಲೋಕದಲ್ಲೂ ಕೂಡ ಏನಿದೆ? ಪರಮಾತ್ಮನಿಗೆ ವಿಕ್ರಮ ಇದೆ. ತ್ರಿವಿಕ್ರಮ ನಿಷ್ಕ್ರಮ. ಅದೇ ರೀತಿಯಲ್ಲಿ 3 ಕಾಲದಲ್ಲೂ ಕೂಡ ಉಳಿದ ದೇವತೆಗಳು ಭೌತಿಕ ಕಾಲ, ಭವಿಷ್ಯತ್ ಕಾಲದಲ್ಲಿ ಭಕ್ತರಾದವ್ರಿಗೆ ಇಲ್ಲೇ ಇಲ್ಲ. ದೇವ್ರು 3 ಕಾಲದಲ್ಲೂ ಕೂಡ ಅದೇ ಕ್ರಮ ಇದೆ. ಸೃಷ್ಟಿ ಸ್ಥಿತಿಯಲ್ಲಿ ಎಲ್ಲದರಲ್ಲೂ ಜನ್ಮಾದ್ಯಸ್ಥ ಮಾಡೇ ಮಾಡುತ್ತೆ, ಅವ್ರಿಗಿಲ್ಲ ಈಗ. ಅದಕ್ಕೆ ಅದೆಲ್ಲ ತ್ರಿ ಶಬ್ದಕ್ಕೆ ಅನೇಕ ಅರ್ಥ ಬರೋಕ್ಕೆ ಶುರುವಾಯ್ತು. ತ್ರಿಕಾಲದಲ್ಲಿ ಆಯ್ತು, ತ್ರಿವೇದಗಳಲ್ಲಿ ಆಯ್ತು, ತ್ರಿಕಾಲದಲ್ಲೂ ಪೂಜ್ಯ ಪರಮಾತ್ಮ. ಸಂಧ್ಯಾವಂದನೆ ಮಾಡ್ಬೇಕಾದ್ರೆ ಯಾವ್ದಾದ್ರು ಉಪವಾಸ ಮಾಡಿಕೊಂಡು ಮುಕ್ಕಾಲ್ಪಲ್ ವ್ರತಗಳೆಲ್ಲ 99% ರಜೆಗಳೆಲ್ಲ ಸಂಧ್ಯಾವಂದನೆ ಟೈಪ್ ಸೇರೋದಿಲ್ಲ. ಸಂಧ್ಯಾವಂದನೆ ಯಾವ ತ್ರಿಕಾಲ ಸಂಧ್ಯಾವಂದನೆ 3 ಕಾಲದಲ್ಲೂ ಕೂಡ ಬಂದಿರ್ತಾರ ಪರಮಾತ್ಮನೇ, ಬೇರೆಯವರಿಗಿಲ್ಲ. ಅದು ಸಂಧ್ಯಾಕಾಲದ ಪೂಜೆ ಬೇರೆ, ವಿಷ್ಣುವಿಗೆ ಮೀಸಲು. ಇದೆಲ್ಲ ವಿಷ್ಣು ಸರ್ವೋತ್ತಮತ್ವಕ್ಕೆ ವಿಷ್ಣು ಉಪಯೋಗ ಆಗುತ್ತೆ. ಭೂತ ಭವಿಷ್ಯತ್ ಕ್ರಮ, ತ್ರಿವಿಧ ಜೀವರಲ್ಲಿ ಕ್ರಮ, ವೇದರಲ್ಲಿ ಕ್ರಮ, ತ್ರಿಕಾಲಗಳಲ್ಲಿ ಕ್ರಮ ಎಲ್ಲ ಬೆಳೀತಾ ಹೋದ ದೇವರ ಮಹಿಮೆ ಎಷ್ಟು ಅಪಾರ ಅಂತ ಗೊತ್ತಾಗ. ಒಂದು ದೃಷ್ಟಿಯಿಂದ ಭೂತ ಭವ್ಯ ಭಗವತ್ ಪ್ರಭು ಅಂತ ಹೇಳಿದಾಗ ತ್ರಿವಿಕ್ರಮ ಅಂತಾನೆ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ತ್ರಿವಿಕ್ರಮ ಅಂದ್ರೆ ಅದು ಅರ್ಥ ಆಗ್ಬೇಕು ಒಂದಕ್ಕೊಂದು. ತ್ರಿವಿಕ್ರಮ ನಿಷ್ಕ್ರಮ ಇವೆಲ್ಲ ಎಲ್ಲಿ ಏನ್ ಮರ್ತೋದು? ಇದಂತೂ ಮರ್ತ ಹೋಗೋದಿಲ್ಲ. 3 ನೆನಪಿರ್ತದೆ. ಗೊತ್ತಾಯ್ತಾ? 3ರಲ್ಲೂ ಪರಮಾತ್ಮರದೇ ವಿಕ್ರಮ. ತ್ರಿವಿಕ್ರಮ ನಿಷ್ಕ್ರಮ. ಪರಮಾತ್ಮನೇ ಕ್ರಮ ಇಲ್ಲ. ಕ್ರಮ ಇಲ್ಲ ಅಂದ್ರೆ ಏನು ನೋಡೋದಕ್ಕೆ? ತ್ರಿವಿಕ್ರಮ ಇಲ್ಲಿ ಹಿಡಿದ್ವಿ ನಾವೀಗ. ಆದ್ರೆ ತ್ರಿವಿಕ್ರಮ ಅವತಾರ ಈ ಕ್ರಮದಲ್ಲಿ ಆಗಿಲ್ಲ. ಯಾವ ಪರಮಾತ್ಮ ರೂಪಗಳಿಗೂ ಕ್ರಮ ಹೇಳಬಾರ್ದು ಅಂತ ಹೇಳ್ಬಿಡ್ತಾರೆ. ವರ್ಣಾನಾಂ ದೇವತಾನಾಂಚ ನಿತ್ಯತ್ವಾತ್ ನ ಕ್ರಮ ಸ್ವತಃ ತಂತ್ರಸಾರದಲ್ಲಿ ಆಚಾರ್ಯರ ಮಾತು. ವರ್ಣಗಳಿಗೆ ಮತ್ತು ಕ್ರಮಗಳಿಗೆ ಮತ್ತು ಅವತಾರಗಳಿಗೆ ಕ್ರಮ ಅಂತಿಲ್ಲ. ಯಾಕಿಲ್ಲ ಹೇಳಿ? ಸಿಂಪಲ್ ಆನ್ಸರ್. ಎಲ್ಲವೂ ನಿತ್ಯ, ಎಲ್ಲರೂ ಜೊತೆಗಿರ್ಬೇಕಾದ್ರೆ ಮೊದಲು ಯಾವ್ದು ಬರ್ತೀಗ? ಎಲ್ಲ ರೂಪಗಳು ಅಷ್ಟೇ ಅನಾದಿ, ಅಷ್ಟೇ ನಿತ್ಯ, ಎಲ್ಲಾ ಕಾಲಕ್ಕೂ ಇದೆ. ಆದ್ರಿಂದ ಹೇಳಕ್ ಬರೋದಿಲ್ಲ. ಮತ್ತೆ ಕ್ರಮ ಹೇಳ್ತೀವಲ್ಲ ಅಂದ್ರೆ ವ್ಯಕ್ತಿ ಕ್ರಮ. ಕೇಶವ ಮೊದಲು 6 ಕ್ರಮ ವ್ಯಕ್ತಿನೇ ಹೊರತು ಕೂತರು ಒಟ್ಟಿಗೆ ಕೂತ್ಬಿಟ್ಟಿದ್ದಾರೆ. ಅಲಂಕಾರ 5 ಜನ ಒಟ್ಟಿಗೆ ಕೂರಿಸಿರ್ತಾರೆ, ಆಮೇಲೆ ಕರ್ಕೊಂಡ್ಬರಲ್ಲ, ಎಲ್ಲ ರೈಲ್ ಕೂತಿರ್ತಾರೆ. ಆಹ್ವಾನ ಕ್ರಮದಲ್ಲಿ ಅದಿರುತ್ತೆ, 10 ರೂಪ ಆಹ್ವಾನ ಮಾಡ್ತಾರೆ ಅಷ್ಟೇ ಹೊರತು ಕೂತಿದ್ದು ಒಟ್ಟಿಗೆನೆ. ಅದು ಹೇಳೋ ಕ್ರಮ ಹೊರತು ಕೂತ್ ಕ್ರಮ ಅಲ್ಲ ಅದು. ಸೊ ಪರಮಾತ್ಮ ಯಾವ ರೂಪಗಳಿಗೆ ಏನ್ ಹೇಳ್ಬಾರ್ದು, ಈ ರೀತಿ ಕ್ರಮ ಇದೆ ಅಂತ ಹೇಳೋದಕ್ಕೆ ಹೋಗಬಾರ್ದು. ಅದೇ ರೀತಿಯೇ ವರ್ಣಗಳಿಗೆ ಈ ಇದೆ. ಆಕ್ಚುಲಿ ಅದೇ ರೀತಿ ಹೇಳ್ಬೇಕಾದಿಲ್ಲ. ಯಾಕೆ ಗೊತ್ತಾ? ಎಲ್ಲ ವರ್ಣಗಳು ನಿತ್ಯ, ಅನಾದಿ ಮತ್ತು ನಿತ್ಯ. ಆದ್ರಿಂದ ಎಲ್ಲವೂ ಒಂದೇ ಕಾಲಕ್ಕಿದೆ. ಮೂರ್ತಿ ಹೇಗೋ ಅದು ಹಾಗೆ. ಅದೇ ರೀತಿ ಮಾರ್ತಕ ರೂಪಗಳು ಹಾಗೇನೆ, ಅನಾದಿ ಮತ್ತು ನಿತ್ಯ. ನಾವು ಅನುಕೂಲಕ್ಕೆ ಏನ್ ಮಾಡ್ಕೊಂಡಿದ್ವಿ ನಾವೀಗ? ಈ ಕ್ರಮದಲ್ಲಿ ಹೇಳಿದ್ರೆ ಓದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳೋದೇ ಹೊರತು ಆಕ್ಚುಲಿ ಏನಲ್ಲ, ಅದು ಇರೋದ ಕ್ರಮದಲ್ಲಿ ಇಲ್ಲ. ಇರೋದ ಕ್ರಮದಲ್ಲಿ ಇಲ್ಲ. ಅದಕ್ಕೆ ನೀವು ಅಹಂಕಾರಕ್ಕೋದ ಗಲಾಟೆ ಮಾಡಲ್ಲ ಯಾರು. ಎಲ್ಲ ಎಲ್ಲರೂ ಮಾಡ್ತಾರೆ. ಆದ್ರೆ ಸಾಮಾನ್ಯ ಯಾಕೆ ಮಾಡೋ? ಎಲ್ಲ ಈಕ್ವಲ್ ಆದ್ರಿಂದ ಅಲ್ಲಿ ಕೂತ್ರೆ ಕೊನೆ ಕೂತ್ರೆ ನೆಕ್ಸ್ಟ್ ನೋ ಡಿಫರೆನ್ಸ್ ಅಂತ ಹೇಳೋರು ಇರ್ತಾರೆ. ಕೆಲವರು ಮೊದಲೇ ಕೊಡ್ಬೇಕು, ಗಲಾಟೆ ಆಗ್ತದೆ. ಅಲ್ಲೂ ಹಾಗೇನೆ. ಎದ್ದೋಗ್ಬಿಟ್ಟು ಸಿಕ್ಕ ಹೋಗೇ ಬಿಡ್ತಾರೆ, ಏನೇನೋ ಮಾಡ್ಬಿಡ್ತಾರೆ. ಅದು ದೇವರಲ್ಲಿ ತಾರತಮ್ಯ ಮಾಡಿದಾಗ ಆಯ್ತಾ? ಅರ್ಥ ಆಯ್ತಾ? ಅದೊಂದು ಯಾವ್ದು ಎಲ್ಲದನ್ನು ಕೂಡ ಕೆಟ್ಟದಕ್ಕೆ ಉಪಯೋಗಿಸ್ಬಿಡ್ತಾರೆ. ಒಂದು ಕ್ರಮದ ವಿಶೇಷ ಇರೋದಿಲ್ಲ. ಏನ್ ತಿಳ್ಕೊಬೇಕು ಅಲ್ಲಿಗ? ಕ್ರಮದಲ್ಲಿ ಏನು ವ್ಯತ್ಯಾಸ ಇಲ್ಲ. ಆ ತಿಳುವಳಿಕೆ ಇದ್ದವ್ರಿಗೆ ಪ್ರಶ್ನೆ ಬರೋದಿಲ್ಲ. ಅರ್ಥ ಆಯ್ತಾ? ಅದು ಯಾವ್ದೋ ಕಾಲಕ್ಕೆ ಮೊದಲು ಕೊಡಿಸ್ತಾರೆ, ಅದು ಇಗ್ನೋರ್ ಮಾಡ್ಬೇಕು, ತಲೆ ಕೆಡಿಸ್ಕೋಬೇಕಾಗಿಲ್ಲ. ಗೋವಿಂದ ಗೋವಿಂದ. ವಿಷ್ಣು ಜಿಷ್ಣು ವೃಶಿಷ್ಣು ವಿವಂದೇ. ವಿಕ್ರಮ ವಿಶಿಷ್ಟವಾದ ಕ್ರಮ. ಅದಕ್ಕೆ ಇನ್ನೊಂದು ಅರ್ಥ ಏನದು? ಅಂದ್ರೆ ಗರುಡ. ವಿಪಕ್ಷ ಪರಮಾತ್ಮನೋ ಅಂತ ಕೋಶನೇ. ಗರುಡನ ಕ್ರಮ ಇತ್ತಿಂದಾನೆ. ಗರುಡ ಒಂದ್ಸತಿ ಏನ್ ತಿಳ್ಕೊಂಡ್ಬಿಟ್ಟ? ನಾನೇ ಭಾರಿ ನೋಡು, ದೇವ್ರನ್ನೇ ಹೊಡ್ತಿರಲ್ಲ, ನಾನು ಭಾರಿ ಗ್ರೇಟ್ ಅಂತ ತಿಳ್ಕೊಂಡ್ಬಿಟ್ಟು. ಅರ್ಥ ಆಯ್ತು? ಸಾಮಾನ್ಯ ರಥದಲ್ಲಿ ಕೂತಿರ್ತಾರಲ್ಲ,
ಒಬ್ರು ಮೇಲೆ ಕೂತಿರ್ತಾರೆ, ಸ್ವಾಮಿ ಕೆಳಗಿರ್ತಾರೆ, ಒಬ್ರು ಅಲ್ಲಿ ಹಿಡ್ಕೊಂಡು ಕೂತಿರ್ತಾರೆ, ಬಿದ್ದರೆ ಕಷ್ಟ ಅಂತ ಕೂತಿರ್ತಾರೆ. ಇವ್ನು ಹಾಕಿದ್ದಾರೆ ಅವ್ರ ಬಿಡ್ತಾ ಇರುತ್ತೆ, ಎಷ್ಟು ಹೂವುಗಳು ಬಿಡ್ತಾ ಇರ್ತದೆ. ನಾನ್ ದೇವ್ರ ಅನ್ಕೊಂಡ್ಬಿಟ್ರೆ ಗತಿಯರಾಗ ಏನ್ ಎಚ್ಚರ ಇದೆ ಆತನಿಗೆ, ನಾನು ದೇವರಲ್ಲ, ಜೊತೆಗೆ ಹಿಡಿದು ಬಿಡ್ತಾ ಇದೆ. ಇದು ಆತರ ಯಾವಾಗಲೂ ತಿಳ್ಕೊಂಡಿರ್ಬೇಕು. ಯಾರೇ ಗೌರವ ಕೊಟ್ಟರೆ ನಮಗಲ್ಲ, ಇದು ಯಾರಿಗೆ ನಾವು ಹಿಡಿದು ಜೊತೆ ಕೂತಿರ್ತ ಮೇಲೆ ಬಿಡ್ತಾ ಇದೆ ಹೊರತು ನಿಜವಾಗಿ ಯಾರಿಗೆ ಬಿಡ್ಬೇಕದು ದೇವರಿಗೆ. ಅಲ್ಲಿ ಬಿದ್ರು ಅನ್ಕೊಂಡ್ಬಿಡ್ತಾರೆ ಅಷ್ಟೇ, ಯಾವ್ದೋ ಹೇಳ್ಕೊಳಕ್ ಹೋಗಲ್ಲ. ಅನ್ನೋ ಭಾರಿ ಇದೇನು ಹೇಳ್ಕೊಳ್ಳೋದು, ಅವ್ನಿಗೆ ಏನ್ ಗೊತ್ತಿದೆ ಅವನಿಗೆ, ನನಗೋಸ್ಕರ ಮಾಡಿದ್ದು ಅಲ್ವೇ ಅಲ್ಲ ಗ್ಯಾರಂಟಿ. ಅದಕ್ಕೇನು ಅಹಂಕಾರತ ಹರಿಕ ಏನೇ ಆದ್ರೂ ನಮ್ಗೆ ಅಲ್ಲೇ ಅಲ್ಲ, ಅವಾಗ ಅಹಂಕಾರದ ಚಾನ್ಸ್ ಇದೆ. ಅವ್ರು ಮಾಡಿದ್ರೆ ತಾನೇ ಬರೋದು, ಏನೇ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಆಕ್ಚುಲಿ ರಥದಲ್ಲಿದ್ದಾಗ ಜೊತೆಗಿದ್ದವರಿಗೆ ಹಾಗೆ ಏನೇ ಸನ್ಮಾನವಾದ್ರೂ ಕೂಡ ನೋಡೋದು ಅವನಿಗೂ ಆದ ಕಂಡ್ರೆ ಕೂಡ ಅವ್ನಿಗೆ ಹಾಗೇ ಇಲ್ಲ ಅಂತ ಅವನಿಗೂ ಗೊತ್ತಿದೆ, ಹಾಕೋರಿಗೂ ಗೊತ್ತಿದೆ. ಅವನ ಮೇಲೆ ಹಾಕ್ಲಿಕ್ಕೆ ಯಾರು ಹೋಗೋದೇ ಇಲ್ಲ. ಆದ್ರೆ ಅವ್ನ ಬೀಳುತ್ತೆ ಹಾಕಿದ್ರೆ, ಬಿದ್ದರೆ ಹಾಕಿದ ಅವ್ರಿಗೆ ಹಾಕಿದ ಅವ್ರಿಗೆ ಹಾಕಿದ ಅಂತ ಹೇಳೋದಿಲ್ಲ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದ್ರೆ ನಿತ್ಯದ ಜೀವನ ಹೀಗೆ. ಮತ್ತೆ ಎಲ್ಲಿವ ಇವತ್ತೊಳೆ ಅದೇ ಈಗ ಜೀವ ಇಲ್ಲ, ಸತ್ತೋಗ್ಬಿಟ್ಟಿದ್ದಾರೆ, ಯಾವ ಗೌರವ ಇಲ್ಲ ಅವನಿಗೆ. ಈಗ ಬೇರೆ ಕಡೆ ಭಾರಿ ಅಲಂಕಾರ ಮಾಡ್ತಾರೆ, ಇಲ್ಲ ಶಾಸ್ತ್ರ ಪ್ರಕಾರ ದೀಕ್ಷಿತ ಅದು ಕ್ಷಣಿಕ ಶೃಂಗಾರ ಅಂತಾರಲ್ಲ ಹಾಗೆ. ಏನೇ ಮೀನಿಂಗ್ಲೆಸ್ ಅಂತ ಅರ್ಥ. ಬರೀ ಚೇರ್ ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಹಾಗೋ ಹಾಗೆ ಮೂರ್ತಿನೇ ಇಲ್ವಲ್ಲ, ಹಾಗೆ ಮಾಡ್ಬಾರ್ದು. ಅದಕ್ಕೇನೆ ವಿಕ್ರಮ. ಗರುಡ ತಿಳ್ಕೊಂತ ಪರಮಾತ್ಮ ಮಾಡ್ತಾರೆ, ಮಾಡ್ತೀನಿ ಅಂತ ಹೇಳಿದ. ಆಚಾರ್ಯ ಮಾಡಿದಾರಲ್ಲ ಶಿಷ್ಯರಿಗೆ, ಒಂದ್ ಕೈ ಇಟ್ಬಿಟ್ಟು ಹೇಳಿರೋಣ ಅಂತ ಹೇಳಿ ಹೇಳಕ್ಕಾದ್ರೂ ಸುಮ್ಮನೆ ಕೂತಾರೆ. ಇವ್ರದ್ದು ಹಾಗೆ ತಪ್ಪಂತ ಬಿದ್ದು ಬಿಡ್ತಾರೆ. ಎಲ್ಲಿ ಎಷ್ಟು ಪಜಿಟಿವ್ ಗೊತ್ತಾಗಿದ್ದು ಗರುಡನಿಗೆ, ಈ ಕಾಗೆ ಬಂದು ಕೊಕ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ಕಾಗೆಗಳು ಏನ್ ರೋಲ್ ಇದೆ ಅದಕ್ಕೆ ಅರ್ಥ ಸಂಬಂಧ ಇಲ್ಲ, ಆಗ ತಪ್ಪಾಗಿ ಒಪ್ಕೋತಾರೆ, ಮತ್ತೆ ಬಿಚ್ಚಿಬಿಟ್ಟು ಯಾಕೆ ಅಹಂಕಾರ ಹೋಗ್ಲಿ ಅಂತ ಹೇಳಿ. ನಮಗೆ ಮಧ್ಯ ಮಧ್ಯ ಸೋಲಿ ಯಾತಕ್ಕೆ ಬರುತ್ತೆ ಅಂದ್ರೆ ಅಹಂಕಾರ ಹೋಗ್ಲಿಕ್ಕೋಸ್ಕರ. ಅದೇನ್ ಮಾಡ್ತೀವಿ ನಾವೇ ಅನಲೈಸ್ ಮಾಡ್ತಾನೆ, ಅವಮಾನ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವಮಾನ ಪ್ರಶ್ನೆ ಇಲ್ಲ, ಅದು ಅಹಂಕಾರ ಖಂಡನೆ ಪ್ರವೇಶಿಸಿದೆ. ಅರ್ಜುನಾದಿಗಳು ಮಾಡಿದ್ದು ಪರಮಾತ್ಮ ಹಾಗೆ ತಾನೇ ಮಾಡಿದ್ದು. ಅದೇ ವಿಕ್ರಮ, ಈ ಮೊದಲಾದವುಗಳ ಕ್ರಮ. ಕರ್ಣನಿಗೆ ಡಿಪೆಂಡೆನ್ಸ್ ಇದೆ, ಉಳಿದವರಿಗೆ ಹೇಳುವ ಕಾರಣನೇ ಇಲ್ಲ. ಮುಖ್ಯಸ್ಥನಿಗೆ ಪ್ರವೇಶ ಇಲ್ಲ ಅಂದ್ರೆ ಅನುಯಾಯಿಗಳು ಹಿಂದೆ ಬಿಡ್ತಾರ ಅವನ್ನ, ಸಾಧ್ಯ ಇಲ್ಲ. ತ್ರಿವಿಕ್ರಮ ವಿಕ್ರಮ ನಿಶ್ರಮ ವಿಕ್ರಮ ಒಂದೇ ಸುಕ್ರಮ. ಪರಮಾತ್ಮ ಏನೇ ಮಾಡಿ ಒಳ್ಳೆ ಕ್ರಮ ಇಟ್ಕೊಂಡಿದ್ದಾರೆ. ತಂದೆ ದೇವರ ಕ್ರಮ ಹೊಂದಿದೆ, ನಾವೆಲ್ಲ ಯಾರು ಪ್ರಶ್ನೆ ಮಾಡಾಗಿಲ್ಲ. ಅಲ್ಟಿಮೇಟ್ ಆದ್ರೆ ಕೆಟ್ಟದಿರೋದಿಲ್ಲ, ವೈಷಮ್ಯ ನಿರ್ಗುಣ್ಯ ಇಲ್ಲ ದೇವರಲ್ಲಿ. ಕ್ರಮಕ್ಕೆ ತಕ್ಕಂತೆ ಅನುಗ್ರಹ ಮಾಡಿದ್ರು ಕೂಡ ಅದೇನಿಲ್ಲ, ಅಲ್ಲಿ ಯಾವ ಪಕ್ಷಪಾತನೂ ಇಲ್ಲ. ಅದಕ್ಕೆ ಸುಕ್ರಮ ಕ್ರಮ ಇರೋದು ಹೌದು, ಸುಕ್ರಮ. ಇನ್ನೊಂದಿದೆ ಸಂಕ್ರಮ ಹುಂಕೃತ ವರ್ತ. ಸಂಕ್ರಮ ಅಂದ್ರೆ ಪ್ರಳಯ. ಪ್ರಳಯಕ್ಕಾದ್ರೆ ಪರಮಾತ್ಮ ಏನ್ ಮಾಡ್ತಾನೆ, ಹುಂಕೃತ ವರ್ತ, ಹುಂಕಾರ ಮಾಡಿ ಎಲ್ಲರೂ ಒಳಗೋಗ್ಬಿಡ್ತಾರೆ. ಗೊತ್ತಾಯ್ತಾ? ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ದೇವತೆ ಎಷ್ಟು ಮಹಿಮೆಗಳು ಸೇರಿಸ್ತಾರೆ. ಒಂದು ದೃಷ್ಟಿಯಿಂದ ಆ ರೂಪಕ್ಕೆ ಅನ್ವಯ, ಇನ್ನೊಂದು ದೃಷ್ಟಿ ಎಲ್ಲಾ ರೂಪಗಳು ಸಮನಾದ್ರೆ ಎಲ್ಲಾ ರೂಪಕ್ಕೂ ಅನ್ವಯ. ಏನೇನ್ ಹೇಳಿದ್ದಾರೆ, ಕೇಶವ ಶಬ್ದಕ್ಕೆ ಏನ್ ಅರ್ಥ ಹೇಳಿದ್ರು, ಒಂದಿದೆ ಒಂದೇ, ಅದೊಂದೇ ರೂಪ ಒಂದೇನ, ಎಲ್ಲ ರೂಪನೂ ಒಂದೇನು. ಇಲ್ಲಿ ಹೇಳಿ ಎಲ್ಲವೂ ಕೂಡ ಎಲ್ಲಾ ರೂಪಕ್ಕೂ ಅನ್ವಯ. ಒಂದಕ್ಕೆ ಅನ್ವಯ ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ಪರಮಾತ್ಮ ಒಂದು ಗುಣದಲ್ಲಿ ಏನಿದೆ, ಎಲ್ಲ ಗುಣನೂ ಇದೆ. ಒಂದು ರೂಪದಲ್ಲಿ ಏನಿದೆ, ಎಲ್ಲಾ ರೂಪನೂ ಇದೆ. ಆ ರೂಪಕ್ಕೆ ಮಾಡೋ ಸ್ತೋತ್ರ ಏನಾಗುತ್ತೆ, ಅದು ಎಲ್ಲಾ ರೂಪಕ್ಕೂ ಆಗುತ್ತೆ. ಇದು ವಿಷಯ. ಇದು ಸ್ವಲ್ಪ ಬರ್ತಾರೆ ಕೂಡ ಪ್ರಮೇಯ ಗೊತ್ತಿಲ್ಲ ಅಂತ ಅರ್ಥ. ದುರ್ಯೋಧನ ಮಲಗಿದ ಅಂತ ತಿಳ್ಕೊಳ್ಳೋದಕ್ಕೆ ಏನಾಯ್ತು, ಸರ್ವನಾಶ ಒಂದು ತಿಂಗಳು ಸತ್ಯ ಹೋದ್ರು. ದೇವ್ರ ಬಗ್ಗೆ ಕರೆಂಟ್ ತಪ್ಪು ತಿಳ್ಕೊಂಡ್ರೆ ಪ್ರಾಣ ಕಳ್ಕೊಳ್ಳೋದಿಲ್ಲ ಆ ಥರ. ವಾಮನ ತ್ರಿವಿಕ್ರಮ ವಿಕ್ರಮ ನಿಷ್ಕ್ರಮ ತ್ರಿವಿಕ್ರಮ ವಿಕ್ರಮ ನಿಷ್ಕ್ರಮ ಪಾಠ ಆಗೋಗಿದೆ. ತ್ರಿವಿಕ್ರಮ ವಿಕ್ರಮ ನಿಷ್ಕ್ರಮ ಒಂದೇ ಸುಕ್ರಮ ಸಂಕ್ರಮ ಹುಂಕೃತ ವಸ್ತ್ರ. ವಿಕ್ರಮ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಏನಿನ್ನೊಂದು ಅರ್ಥ, ಸೃಷ್ಟಿ ಮಾಡೋ ಕ್ರಮದಲ್ಲಿ ಹೀಗೆ ಮಾಡ್ತಾರೆ, ಅದರ ವಿರುದ್ಧ ಕ್ರಮದಲ್ಲಿ ಲಯ ಮಾಡ್ತಾರೆ. ಗೊತ್ತಾಯ್ತು? ವಿರುದ್ಧ ಕ್ರಮದಲ್ಲಿ ಲಯ. ಲಾಸ್ಟ್ ಹುಟ್ಟಿದವನು ಫಸ್ಟ್ ಹೋಗ್ತಾರೆ. ಅದಕ್ಕೆ ಬ್ರಾಹ್ಮಣ ಕೇಳಿದ್ದು, ನದ್ದು ಅಪ್ಪ ಬರಿಗಿದ್ದೇನೆ, ಮಗ ಹೇಗೆ ಸತ್ತ, ಕ್ರಮ ಅಲ್ಲ ಇದು ಅಂತ ಗಲಾಟೆ ಮಾಡ್ತಾರೆ. ಅದಕ್ಕೆ ರಾಮದೇ ಸರಿ ಮಾಡಿ. ಅದಕ್ಕೇನೆ ವಿಕ್ರಮ. ಪ್ರತಿ ಶ್ಲೋಕದ ಹಿಂದಿನಲ್ಲಿ ಪದಗಳ ಹಿಂದೆ ಅರ್ಥದ ಹಿಂದೆ ದೃಷ್ಟಾಂತ ಇರುತ್ತೆ. ಏನೇನ್ ಮಾಡಿದ್ರೆ ಎಲ್ಲ ಕಾಣಿಸುತ್ತೆ. ಆಗ ನೆನಪಾಗುತ್ತೆ. ದೇವ್ರ ನೆನಪು ಮಾಡ್ಕೊಂಡ್ಬಿಟ್ಟಾಗ ನೈವೇದ್ಯ ಮಾಡುವಾಗ ನೆನಪು ಮಾಡ್ಕೊತಿದ್ರೆ ಆಗ ದೇವ್ರ ಮಹಿಮೆಗಳು ಗೊತ್ತಾಗೋದ್ರಿಂದ ಖುಷಿಯಿಂದ ಮಾಡಕ್ ಬರುತ್ತೆ. ಇದು ದ್ವಾದಶೋತ್ಸವ ಹೇಳೋದ್ರಿಂದ ಇಡೀ ಸರ್ವಮೂಲ ನೆನಪೇ ಬರುತ್ತೆ. ಸರ್ವಮೂಲ ಅಂದ್ರೆ ಎಲ್ಲಾ ಪ್ರಮೇಯಗಳ ರಾಶಿ. ಎಲ್ಲೋ ನೋಡ್ತಾ ಹೇಳೋದು, ಏನೋ ಮಾಡ್ತಾ ಹೇಳೋದು, ಅವೆಲ್ಲ ಮನಸ್ಸಿಲ್ಲ ಅಂತ. ತಿಳುವಳಿಕೆನೂ ಇಲ್ಲ, ಮನಸ್ಸು ಇಲ್ಲ. ವಾಮನ ವಾಮನ ಭಾಮನ ಒಂದೇ ಸಾಮನ ಸೀಮನ ಶಾಮನ ಸಾನು. ನೆಕ್ಸ್ಟ್ ವಾಮನ ವಾಮನ ಭಾಮನ ಒಂದೇ ಶಾಮನ ಸೀಮನ ಶಾಮನ ಸಾನು. ವಾಮನ ವಾಮನ ಮೊದಲನೇ ಅರ್ಥ ಏನದಕ್ಕೆ, ಆದರಾದ ವಿರುಕ್ತಿ. ಎರಡು ಸತ್ ಹೇಳೋದಕ್ಕೆ ಆದ ಭಕ್ತಿಯಿಂದ ಎರಡು ಸತ್ ಹೇಳೋದು. ಎರಡನೇ ಅರ್ಥ ಬೇರೆ ಬೇರೆನೆ. ವಾಮನ ಅಂತ ಹೇಳಿದ್ರೆ ವಾಮನ
ವಾಮಾನ್ ನಯತಿ ಇತಿ ವಾಮನ. ವಾಮರು ಅಂದ್ರೆ ವಾಮಾಚಾರ್ಯರು, ನಿಯಂತ್ರಣ ಮಾಡ್ತಾನೆ ಪರಮಾತ್ಮ. ನಮ್ ಪ್ಯೂರ್ ನಮ್ ಕಂಟ್ರೋಲ್ ಅಂತ ಹೇಳೋದಿಲ್ಲ. ಯಾರು ಬಂದ್ರು ಕತೆ ಮುಗೀತು. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ. ಅವ್ರ ಮಾಟ ಮಾಡಿಸಿರ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ, ಮಾಡಿಸಿರ್ತಾರೋ ಬಿಡ್ತಾರೋ. ಇವ್ನು ಮಾಟ ಮಾಡ್ಸಕ್ ಹೋಗ್ತಾನೆ, ಇಬ್ಬರು ಹಾಳಾಗ್ತಾರೆ. ಅವನು ಹೋಗ್ತಾನೆ, ಇವನು ಹೋಗ್ತಾನೆ. ಅದಕ್ಕೆ ಹೋಗ್ಬಾರ್ದು. ಹಬ್ಬ ಎಂಥ ಪ್ರಸಂಗದಲ್ಲೂ ಕೂಡ ಏನ್ ಮಾಡಬಾರ್ದು, ಆ ಕಡೆ ಹೋಗ್ಬಾರ್ದು. ನಾವು ಸನ್ಮಾರ್ಗದಲ್ಲೇ ಹೋಗ್ಬೇಕು. ನರಸಿಂಹದೇವ ಸ್ಮರಣೆ ಮಾಡಿ ಯಾವ ವಾಮಾಚಾರ ನಡೆಯೋದು. ಪರಮಾತ್ಮ ಯಾವ ರೂಪ ಸ್ಮರಣೆ ಮಾಡಿದ್ರು ಆಯ್ತು. ಕೆಲವು ರೂಪ ಸ್ಪೆಷಲಿ ಏನ್ ಮಾಡಿದ್ದಾರೆ, ವಿಶೇಷ ಇದೆ. ತಿರುಗಿ ಮಠದಾಚಾರ್ಯ ಮಾಟ ಮಾಡಿಸ್ತಾರೆ ಅಂತ ಹೇಳ್ತಾರೆ. ನಮ್ಮ ಮತ ಬಿಟ್ಟು ಹೋಗ್ಬಿಟ್ರಲ್ಲ, ಸೋಲ್ಸಿದ ಕೆಲಸ ಇವರೇ ಸೋತು ಹೋಗ್ಬಿಟ್ರಲ್ಲ ಅಂತೇಳಿ ಮಾಟ ಮಾಡಿದ್ರು. ದೈತ್ಯ ಶಕ್ತಿ ಬಂತಂತೆ. ಆಗ ನರಸಿಂಹ ಸ್ತೋತ್ರ ಹೇಳ್ತಾರೆ. ದಹ ದಹ ನರಸಿಂಹ ಸಹ್ಯ ವಿರ್ಯಾಹಿತ. ಪರಮಾತ್ಮ ಸುಟ್ಟು ಹಾಕು ಅಂತ ಹೇಳ್ತಾರೆ. ಪೂರ್ತಿ ಸುಟ್ಟು ಬೂದಿ ಆಗೋಯ್ತು ಅಂತ ಕತೆ ಹೇಳ್ತಾರೆ. ಫಾಲೋ ಮಾಡ್ಬೇಕಾದ್ರೆ ಮಾಡೋದಿಲ್ಲ. ನೀವು ಅದೆಲ್ಲ ಗೊತ್ತಾಗೋದಿಲ್ರಿ, ಇದಕ್ಕೆ ಇದೇ ಸರಿ ಅಂತ ಹೇಳ್ತಾರೆ. ಮಾಟನೇ ಸರಿ, ತಪ್ಪು ಎಂದು ಹಾಗೆ ಮಾಡಬಾರದು. ಅದಕ್ಕೆ ವಾಮನ, ಎಂಥ ವಾಮಾಚಾರವನ್ನು ಕೂಡ ಪರಮಾತ್ಮ ಅಪನ ಪರಿಹಾರ ಮಾಡ್ತಾನೆ, ನಾಶ ಮಾಡ್ತಾನೆ. ಎರಡೆರಡು ಅಫೆಕ್ಟ್ ಆಗದಂತೆ ಮಾಡಿದ್ರೆ ಪರಿಹಾರ, ಒಂದು ಬಿಟ್ರೆ ಫಾರ್ ಎವರ್ ರೆಮಿಡಿ, ಎರಡನ್ನೂ ಮಾಡ್ತಾನೆ. ಅಥವಾ ಇನ್ನೊಂದು ವಾಮನ, ಇಲ್ಲಿ ವಾಮನ ಅವತಾರದ ಹೋಗೇ ಬಿಡ್ತು, ಬೇರೆ ಅವತಾರ ತಾನೇ ಬಂತು. ಆಮೇಲೆ ವಾಮನ ಅಂದ್ರೆ ನಾಮೇಕ ದೇಶ ನಾಮಗ್ರಹಣ ನ್ಯಾಯದಿಂದ ವಾಮದೇವ ಅಂತ. ವಾಮದೇವ ರುದ್ರದೇವರು, ವಾಮದೇವ ವಿರಿಂಚಿತನೇ ಉಮಾ ಮನೋಹರ, ಅವರನ್ನು ನೇಮನ ಮಾಡ್ತಾನೆ. ಅದರ ಸರ್ವೋತ್ತಮ ಪಶುಪತ್ಯ ಅಧಿಕರಣದ ಸಾರಾಂಶ, ಪಾಶುಮತ್ತ ಮತ್ತದ ಖಂಡನೆ. ವಾಮನ ಭಾಮನ ಒಂದೇ. ಭಾಮನ ಎಲ್ಲಾ ಕಾಂತಿಗಳನ್ನು ನಿಯಮನ ಮಾಡ್ತಾನಾದ್ರಿಂದ ವಾಮನಾಧಿಕರಣ ಅಂತ ಹೇಳ್ಬೋದು. ಮನಸ್ಸು ಅಧ್ಯಾಯ ಇದೆ, ಅಧಿಕರಣನೇ ಇದೆ. ಅಲ್ಲಿ ಭಾಮನಿ ಅಂತ ಬಂದಿದೆ. ಅದನ್ನ ಭಾವನ ಅಂತ ಹೆಸರು. ಒಂದೇ ಸಾಮಾನ ಸಾಮಾನ್ ನಯತಿ. ಸಾಮ ಅಂದ್ರೆ ವಾಯುದೇವರಿಗೆ ಸಾಮ ಅಂತ ಹೆಸರು. ವಾಯುದೇವರು ಭಾರಿ ದೊಡ್ಡವರು, ಅಂಥವ್ರು ನಿಯಮನ ಮಾಡ್ತೀನಿ. ಪ್ರಾಣಸ್ಯ ಪ್ರಾಣ ಸಾಮನ. ಅಥವಾ ಸಾಮಗಾಯನ ಮಾಡೋವರನ್ನ ನಯತಿ, ಮೋಕ್ಷಕ್ಕೆ ವಿಶೇಷವಾಗಿ ಅವರನ್ನ ಉದ್ಧರಿಸ್ತಾನೆ. ಅನೇಕ ಅರ್ಥಗಳು. ಮತ್ತೆ ಸಮಯವ ಸಾಮನ, ಎಲ್ಲರಿಗೂ ಸಮನ ನಡ್ಕೊಳ್ತಾನೆ, ಅವರು ತಿಂದು ಪಕ್ಷಪಾತ ಮಾಡೋದಿಲ್ಲ. ಸೀಮಾನ ಪರಮಾತ್ಮ ಲಿಮಿಟೇ ಇಲ್ಲ. ಸಾಕಾಷ್ಟ ಪರಾಗತಿ. ಹುಡುಗರಿಗೆ ಸೀಮೆ ಇದೆ. ಮುಖ್ಯ ಎಲ್ಲ ಮಿನಿಸ್ಟರ್ ಇದ್ದಾರೆ, ಅವ್ರ ಪೋರ್ಟ್ಫೋಲಿಯೋ ಲಿಮಿಟೆಡ್ ಆಗುತ್ತೆ. ಚೀಫ್ ಮಿನಿಸ್ಟರ್ ಯಾವ ಲಿಮಿಟೇಷನ್ ಇಲ್ಲ. ಏನ್ ಮಾಡ್ಬೋದು, ಎಲ್ಲದನ್ನು ಯಾವ ಕಾಲಕ್ಕೆ ಅವ್ರು ಕೊಟ್ಟ ಪಾತ್ರಕ್ಕೆ ಹೋಗಿಲ್ಲ. ಅವ್ರು ಕೊಡೋದಿಲ್ಲ, ಕೊಡ್ಬೋದು, ಕೊಟ್ಟಿದ್ದು ತೆಗೆದಾಕ್ಬೋದು. ಅದಕ್ಕೆ ಸೀಮಾನ. ಮತ್ತೆ ಶ್ಯಾಮನ, ಶ್ಯಾಮರು ಅಂದ್ರೆ ಏನು, ಭಗವನ್ ನಿಷ್ಠೆ ಹೊಂದಿದವರು. ಅವರನ್ನು ಸನ್ಮಾರ್ಗದಲ್ಲಿ ಒಯ್ದು ಸದ್ಗತಿ ಮುಟ್ಟಿಸ್ತಾನೆ. ಶ್ಯಾಮನ. ವಾಮನ ಭಾಮನ ಒಂದೇ. ಶ್ಯಾಮನ ಶ್ಯಾಮನ ಸಾಮನ ಇನ್ನೊಂದು ಅರ್ಥ. ಯಾರು ಎಲ್ಲರನ್ನು ಸಮವಾಗಿ ಕಾಣ್ತಾರೋ ಅವರನ್ನ ಉದ್ಧಾರ ಮಾಡ್ತಾನೆ. ಆಚಾರ್ಯ ಬರೀತಾರೆ, ವಿದ್ಯಾವಿನಯ ಸಂಪನ್ನ ಬಂದ ಕಾಲಕ್ಕೆ ಅದನ್ನೆಲ್ಲ ಹೈಲೈಟ್ ಮಾಡೋದಿಲ್ಲ ಅಂತ ಹೋಗ್ಬಿಡು. ಬೇಗ ಅಪ್ರೋಕ್ಷ ಜ್ಞಾನ ಆಗಬೇಕು ಅಂತಿದ್ರೆ ಹಾಗೆ ಮಾಡಿ ಅಂತ ಹೇಳಿ. ಎಲ್ಲರಲ್ಲೂ ದೇವ್ರನ್ನ ಕಾಣಬೇಕು. ಅವರಲ್ಲೇ ತಾರತಮ್ಯ ಇದೆ, ದೇವರಲ್ಲಿ ತಾರತಮ್ಯ ಇಲ್ಲ. ನಾವು ಕಾಣ್ತೇವೆ, ಮೀಟರ್ ರೀಡರ್ ಬರ್ತಾರೆ, ನಾವು ವ್ಯಕ್ತಿ ಕಾಣೋದ, ಮುಖ ಕೂಡ ನೋಡಲ್ಲ ನಾವು. ಯಾರವನು ಮೀಟರ್ ರೀಡರ್ ಅಷ್ಟು ಅವಕಾರ ಮಾಡಿ ಕಳಿಸ್ಬಿಡ್ತೇವೆ. ಅವ್ ವ್ಯಕ್ತಿ ಅಂತ ನೋಡೋದಿಲ್ಲ, ಅವ್ನ ಪ್ರತಿನಿಧಿ. ಅವ್ರಿಗೇನಂತೆ ಎಲ್ಲ ಕ್ಲೀನಾಗಿ ಕೆಲಸ ಆಗ್ತೇನೆ. ಅವ್ರು ಗಲಾಟೆ ಮಾಡ್ಕೊಂಡು ಯಾವನಂತ ಬೈದು ಬಿಟ್ರೆ ಅವ್ರು ಕಟ್ ಮಾಡಿ ಹೋಗ್ತಾರೆ, ಮಾಡಾಗಿಲ್ಲ. ಅದಕ್ಕೆ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ, ಇದೆಲ್ಲ ದೇವ ಪೂಜಾದಿಗಳೆಲ್ಲ ಒಂದು ಸಾಧನಕ್ಕೆ ಸರಿ. ಅಥವಾ ಅಪ್ರೋಷ್ಟ ಜ್ಞಾನ ಸಾಧನ ಅಂತ ತಿಳ್ಕೊಬೇಡಿ, ಹೋಗ್ಲಿ. ಆದರೆ ವಿಶೇಷ ಸಾಧನ ಪಾಠ ಪ್ರವಚನಗಳು ಬೇರೆ ಅಲ್ಲ. ಅಲ್ಟಿಮೇಟ್ ಬರೋದು ಯಾವ್ದು ಅಂತ ಕೇಳಿದ್ರೆ ಸಾಮ್ಯ ದೃಷ್ಟಿ, ನಿಷ್ಪಕ್ಷಪಾತ ನೋಡೋದಿದೆಯಲ್ಲ. ಆಚಾರ ಹೇಳ್ತಾರೆ, ಎರಡಕ್ಕೂ ಕಾರಣ ಕೊಡ್ತಾರೆ. ಒಂದು ಅಪರೋಕ್ಷ ಜ್ಞಾನಕ್ಕೆ ಸಾಧನ, ಎರಡನೇದು ಬೇಗ ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಎರಡು ಬೇರೆ. ಬೇಗ ಕೆಲವು ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿರ್ತಾರಲ್ಲ ಆ ತರ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಬಿಟ್ಟು ನಮ್ಮಲ್ಲಿ ಪದ್ಧತಿ 100% ಹೋಗ್ಬಿಟ್ಟಿದೆ. ಹೆಚ್ಚೆ ಕಡೆ ಎಲ್ಲೋದ್ರೂ ಪಕ್ಷಪಾತ ತೀರಾ ಕಾಮನ್, ಗೊತ್ತಾಯ್ತಿಲ್ಲ. ಆ ಉದ್ದೇಶ, ಪಕ್ಷಪಾತ ಮಾಡೋ ಉದ್ದೇಶ ಇರುತ್ತೆ, ಅವಮಾನ ಮಾಡೋ ಉದ್ದೇಶ ಅವ್ರಿಗೆ ಇರುತ್ತೆ. ಎಷ್ಟೋ ಸಲ ಹುಡುಗರು ಹಲ್ಟಾಗ್ಲಿ ಅಂತಾನೆ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಎಷ್ಟೋ ಸತಿ ಕೆಲವರು ಮಾಡ್ಬೇಕಾದ್ರೆ ಮೊದಲೇ ಹೇಳ್ಬಿಡ್ತಾರೆ, ನಮ್ಮ ಮಠದ ಸಂಪ್ರದಾಯ ಹೀಗಿದೆ, ತಪ್ಪು ತಿಳ್ಕೊಬಾರ್ದು. ಅದ್ರ ಉದ್ದೇಶ ಇಲ್ಲ, ಅವಮಾನ ಉದ್ದೇಶ ಅವ್ರಿಗಿಲ್ಲ. ಯಾಕೆಂದ್ರೆ ಬಟ್ ನಿಯಮ ಪಾಲಿಸ್ಬೇಕು, ಮಾಡ್ತಾರೆ, ತಪ್ಪಲ್ಲ. ಆದ್ರೆ ಉದ್ದೇಶಪೂರ್ವಕನೇ ಮಾಡೋದು. ಅದ್ರಿಂದ ಏನಾಗುತ್ತೆ, ಎಲ್ಲ ಬ್ರೇಕ್ ಆಗಕ್ಕೆ ಶುರು ಮಾಡ್ತಾರೆ. ನಮ್ಮ ಮಠದಲ್ಲಿ ಹೋಗ್ಬೇಡಿ, ಕೆಟ್ಟದಾಗ ನೋಡ್ತಾರೆ, ನಾವು ಹೋದ್ರೆ ಧೈರ್ಯ ನೋಡ್ತಾರೆ. ಇವೆಲ್ಲ ತಪ್ಪು. ಏನ್ ಹೇಳೋದು, ಎಲ್ಲಿ ನಾಯಿನಲ್ಲಿ ದೇವ್ರ ಕಾಡ್ರಿ ಅಂತ ಹೇಳಿದಾಗ ಇದು ಬರುತ್ತೆ. ಅದೆಲ್ಲ ಕೂಡ ಬರಬಾರ್ದು. ಆ ಪದ್ಧತಿ ನಮಗೆ ಭಾರಿ ಜಾಸ್ತಿ ಇಲ್ಲಿದೆ. ಆದ್ರಿಂದ ಅದು ಹೈಯರ್ ಲೆವೆಲ್ ಜಾಸ್ತಿ ಆಗ್ಬಿಡುತ್ತೆ. ಇನ್ನು ಕೂಡ ಲೋಯರ್ ಲೆವೆಲ್ಗಿಂತ ಸಾಮಾನ್ಯರು ಭಾರಿ ಖುಷಿ. ಅದಕ್ಕೆ ವೇದವ್ಯಾಸ ಹೇಳ್ತಾರೆ, ಕಲಿಯುಗದಲ್ಲಿ ಮೋಕ್ಷಕ್ಕೆ ಹೋಗೋರು ಯಾರು ಅಂದ್ರೆ ಸಾಮಾನ್ಯರೇ ಜಾಸ್ತಿ ಅಂತ. ತಿಳಿದವ್ರು ಹೋಗೋದ್ರೆ ತಿಳಿದೈತು, ಏನಿದೆ ಅಂತ ಯಾರಿಗೆಲ್ಲ ಗೊತ್ತಾಗಲ್ಲ. ಅವ್ರಿಗೆ ಕೈ ಬಂದ್ಬಿಡ್ತಾರೆ, ಯಾರೇ ಬಂದರೂ ನಮಸ್ಕಾರ ಮಾಡ್ತಾರೆ.
ಪುಣ್ಯ ಬಂತು. ಇವ್ರು ಹಾಗೆಲ್ಲ ಮಾಡೋದಿಲ್ಲ ಅವರು. ನಮಸ್ಕಾರ ಮಾಡಿಸ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಮಾಡೋದು ದೊಡ್ಡ ವಿಷಯ. ನಮಗೆ ಏನಿರೋದು ಯಾವಾಗ ಅನುಗ್ರಹ ಪಡ್ಕೊಂಡಾಗ. ಅನುಗ್ರಹ ಪಡ್ಕೊಳ್ಳೋದು ಯಾರೀಗ? ಮಾಡಿದವನು. ಅರ್ಥ ಆಯ್ತಾ? ಮಾಡಿದವನೇನಾದ್ರು ಮಾಡಿಸ್ಕೊಂಡವ್ನು ಸರಿಯಾಗಿ ಅನುಸಂಧಾನ ಮಾಡದೆ ಹೋದ್ರೆ ಭಯಂಕರ ಪಾಪ ಗುರಿ ಆಗ್ತಾರೆ. ಇವ್ರು ಪುಣ್ಯ ಒಂದು ಹೋಯ್ತು ಅವ್ರಿಗೆ. ನಮಸ್ಕಾರ ಮಾಡಿದ್ದಕ್ಕೆ ಒಂದು ಲೆವೆಲ್ ಪುಣ್ಯ ಹೋಯ್ತು ಅವ್ರಿಗೆ ಆಗ್ಲೇ. ಅಹಂಕಾರ ಇನ್ನೂ ಪುಣ್ಯ ಮತ್ತೆ ಜಾಸ್ತಿ ಹೋಯ್ತು. ಅವ್ರು ಅದಕ್ಕೆ ಅವಾಯ್ಡ್ ಮಾಡ್ತಾರೆ. ಎಷ್ಟೋ ಜನತೆ ರಾಯರ ಮಹಿಮೆ ಗೊತ್ತಾಯ್ತು, ಗಂಧತೆ ಇದು ಅದು ಸನ್ಮಾನ ಬರೋದಕ್ಕೆ ಇಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ ಆಗ್ಲೇ. ಅದು ಬೇಕಿರ್ಲಿಲ್ಲ ಅವ್ರಿಗೆ, ಹಾಗೆಲ್ಲ ಬೇಕಿಲ್ಲ. ಉದ್ಧಾರ ಮಾಡೋದು ಬೇಕಂತ ಮಾಡ್ಬಿಟ್ಟು ಬ್ರಹ್ಮಣ್ಯ ತೀರ್ಥದ ಬಗ್ಗೆ ಹಾಗೆ ಹೇಳ್ತಾರೆ. ಬದರಿಂದ ವಾಪಸ್ ಬರ್ತಿದ್ರು. ವಿಜಯನಗರದಲ್ಲಿ ಕ್ಷಾಮ ಇತ್ತು. ತುಂಬಾ ಜನ ಕೇಳ್ಕೊಂಡ್ರು, ಸ್ವಾಮಿ ಬರಗಾಲ ಮಳೆನೇ ಬಂದಿದೆ, ಎಷ್ಟೋ ವರ್ಷ ಆಯ್ತು ಅಂತ ಕೇಳಿದಾಗ ಅವರು ಆಗ್ಲೇ ಪದ್ಯನ ಜಪ ಮಾಡಿದ್ರು. ಜೋರ ಮಳೆ ಬಂದೇ ಬಿಡ್ತು. ಆಗ ರಾಜ ಯಾರು ಗೊತ್ತಾಯ್ತು, ಬಂದು ಇಲ್ಲೇ ಇಲ್ಲ ಹೊರಟಾಗಿತ್ತಾಗಲೇ. ಆಯ್ತಾ, ಕೊಡ್ಲೇ ಇಲ್ಲ. ರಾಜನ ಬಹಳ ನಿರಾಶೆ ಆಗೋಯ್ತು. ಹಾಗಾತ ಬರೆದಿಡ್ತಾರೆ, ಈ ರೀತಿ ಆಯ್ತು, ಬ್ರಹ್ಮಣ್ಯ ತೀರ್ಥನ ಕಾಣಿಕೆ ಕೊಡ್ಬೇಕಾದ್ ಕೊಡ್ಲಿಲ್ಲ, ಮುಂದೆ ಕೊಡಿ ಅಂತ ಬರೆದಿರ್ತಾರೆ. ಅರ್ಥ ಆಯ್ತಾ? ಅದು ಎಷ್ಟು ಪ್ರಾಮಾಣಿಕತೆ. ರಾಜ ಕೂಡ ಭಾರಿ ಹೋಯ್ತು ಬಿಡಿ ಅನ್ಕೊಳ್ಳಿಲ್ಲ, ದುಡ್ಡು ಉಳಿತು ಅನ್ಕೊಳ್ಳಿಲ್ಲ, ಬರೆದಿಟ್ಟ ಬರೀ. ಅದನ್ನ ವ್ಯಾಸರಾಜರು ನೋಡಿದ್ರು. ಅವ್ರ ಗುರಿಗೆ ಕೊಡೋದಲ್ಲ, ಅದೇನ್ ಮಾಡದ, ವ್ಯಾಸರಾಜರು ಹುಡ್ಕೋಕ್ ಕೊಟ್ಟ. ಆಮೇಲೆ ಬಂದ ರಾಜ ಈತಿರ್ಲಿಲ್ಲ. ಸ್ವಾಮಿ ನಮ್ಮ ಗುರುಗಳು ಸಂಕಲ್ಪ ಮಾಡಿದ್ರು, ನಮ್ಮಪ್ಪ ಕೊಟ್ಟಿದೆ ಅಂತ ವ್ಯಾಸರಾಜರು ಕೊಟ್ರು. ಅವ್ ಏನ್ ವ್ಯಾಸ ಎಷ್ಟು ಗ್ರೇಟ್ ನೋಡಿ, ಬಹಳ ಆಶ್ಚರ್ಯ ಆಗದು. ಕೊಟ್ಟದಷ್ಟು 60 ಭಾಗ ಮಾಡಿದ್ರು. 60 ಪಟ್ಟಿ ಅಲ್ಲೇ ಕೊಟ್ಬಿಟ್ರು. ಶಾಸ್ತ್ರ ಅಲ್ಲೇ ಬರ್ತಿರ್ಲಿಕ್ಕೆ ಹೊರಟಿರ್ತಾರೆ. ಅದಕ್ಕೂ ಎಷ್ಟು ದೊಡ್ಡವರು ವ್ಯಾಸರಾಜರು ಅನ್ನೋದ್ರೆ ಬಹಳ ಕಷ್ಟ. ಅದು ಯೋಚನೆ ಮಾಡಿ. ಈಗ ಅದು ಊಹೆ ಮಾಡಕ್ಕೂ ಬರೋದಿಲ್ಲ ಅವೆಲ್ಲ ಕೂಡ. ಅರ್ಥ ಆಯ್ತಾ? ಒಂದ್ ಸೇರು ಚೂರು ಇಟ್ಕೊಳ್ಳಿಲ್ಲ. ಆ ಶಾಸ್ತ್ರ ಹೇಗಿದೆ ಅಂದ್ರೆ ಹೆಸರು ಕೂಡ ಬರೋದು 60 ಪಟ್ಟಿದ ಹೆಸರಿದೆ ಅದ್ರ. ಇವ್ರಿಗೆ ಇವರೆಲ್ಲ ಭಾಗ ಮಾಡ್ಕೊಟ್ಬಿಟ್ಟಿದ್ರು. ಅವ್ರಿಗೆ ಬ್ರಹ್ಮಣ್ಯ ಗುರುಗಳ ಹೆಸರೇ ಇಟ್ಬಿಟ್ರು ಅವರು. ಬ್ರಹ್ಮಣ್ಯಪುರ ಹೆಸರು ಇಟ್ಬಿಟ್ಟು ಎಲ್ಲರಿಗೂ ಹಂಚಿ. ಇದರಿಂದ ಏನು ಸಮಾಜ ಭಾರಿ ಬೆಳೆಸಿದ್ರು. ವ್ಯಾಸರಾಜರ ಕಾಲಕ್ಕೆ ಭಾರಿ ಬೆಳೆ. ಯಾವಾಗಲೂ ಕೂಡ ಬೆಳೆಯೋದು ಯಾವಾಗ? ಸ್ಕೋಪ್. ವಿದ್ಯಾರ್ಥಿ ಸ್ಕೋಪ್ ಕೊಟ್ರೆ ಚೆನ್ನಾಗಿ ಓದ್ತಾರೆ, ಕೆಲಸ ಕೊಟ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎರಡೂ ಇಲ್ದ ಹೋದ್ರೆ ಅವ್ರು ಹೇಗೆ ಬದುಕ್ತಾರೆ? ಸಾಧ್ಯ ಇಲ್ಲ. ಅವ್ರು ಸಾಧನೆ ಮಾಡ್ಕೊಳ್ಳೋ ವಿಚಾರ ಬೇರೆ, ನಿಮ್ ಕಾಂಟ್ರಿಬ್ಯೂಷನ್ ಏನದಕ್ಕೆ ಅಂದ್ರೆ ಈ ರೀತಿ ಮಾಡ್ತಾರೆ. ಇದರಲ್ಲಿ ಯಾತಕ್ಕೆ ಹೇಳಿದ್ರು? ಸಾಮಾನ ಸರಿಯಾಗಿ ನೋಡ್ಕೊಳ್ಳೋ ಅಭ್ಯಾಸ ನಮಗೆ ಇರಬೇಕು. ಅದಿಲ್ಲದ ಹೋದ್ರೆ ಅಪ್ರೋಚ್ ಜ್ಞಾನನೂ ಆಗೋದಿಲ್ಲ, ಬೇಗ ಆಗೋದ್ರ ಚಾನ್ಸಸ್ಸೇ. ಸುಮ್ಮನೆ ಕೂತ್ರೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರಲ್ಲ, ಆ ರೀತಿ. ಇದು ಗಲಾಟೆ ಹೆಸರು ಬಳಸೋದಿಲ್ಲ ಅಂತಾರಲ್ಲ, ಅದು ಗಲಾಟೆ ನಿಲ್ಲಿಸ್ಬೇಕು ಫಸ್ಟ್. ಅಲ್ಲಿಗೆ ನಾಳೆ ದಿವಸ ಬಂದಿನ ಭಾಗ ಅಂದ್ರೆ ಆಚಾರ್ಯ ಒಂದೊಂದು ಇದ್ರೊಳಗೆ ಒಂದು ಪದ ಉಪಯೋಗಿಸ್ಬೇಕಾದ್ರೆ ಒಂದು ಯಾವ್ದೋ ಗ್ರಂಥ ಪೂರ್ತಿ ಸಾರಾಂಶ ಸೇರಿಸ್ಬಿಟ್ಟಿರ್ತಾರ. ಆ ರೀತಿ ಓದಿದ್ರೆ ಅದ್ರ ಮಹತ್ವ ಏನಂತ ಗೊತ್ತಾಗಲ್ಲ. ದ್ರಾಕ್ಷಿ ಗೋಡಂಬಿ ಬೇರೆ ಸೇರಿ ಇರ್ತಲ್ಲ, ಒಂದೊಂದೇ ಆರಿಸಿ ಹಾಕಿ ತೆಗೆದಿಟ್ಬಿಟ್ರೆ ಹಾಗಾಗುವ. ಒಂದೊಂದಕ್ಕೊಂದು ಗುಣ ಇದೆ. ಸಾಮ ಸಮ ಸಾ ಮುಂದೆ ಅದು ಸಾನು ಅಂದ್ರೆ ಏನು? ಎಲ್ಲರೂ ಅನುಯಾಯಿಗಳೇ ಹೊರತು ಅನುಸೃತ್ಯ ನಡೆಯುವವರ ಸಮೇತ ಇದ್ದಾನೆ ಹೊರತು ಯಾರು ಪರಿವಾರ ಇದೆ ಹೊರತು ಪರಮಾತ್ಮ ಪೂಜ್ಯ ಅಂತ ಯಾರು ಇಲ್ಲ. ಅದಕ್ಕೆ ಸಾನು. ಅನುಚರೈ ಸಹ ವರ್ತತೆ ಇತಿ ಸಾನು. ಗೊತ್ತಾಯ್ತಾ?